ನಮಸ್ತೆ ಸ್ನೇಹಿತರೆ, ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಸೂಪ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಏನು ಮಾಡಬೇಕು, ಸ್ವೀಟ್ ಕಾರ್ನೆಲ್ಲ ಬಿಡಿಸಿಟ್ಕೊಂಡಿದೆ. ಇದನ್ನು ಇವಾಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ಇದು ಕಾಳು ರೆಡಿ ಇದೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಗ್ರೈಂಡ್ ಮಾಡಾಯಿತು. ಇವಾಗ ಇದನ್ನು ಮಾಡೋಣ. ಪ್ಯಾನ್ ಇಟ್ಟಿದ್ದೀನಿ, ಆಯಿಲ್ ಹಾಕ್ತಾಯಿದ್ದೀನಿ. ಗಾರ್ಲಿಕ್ ಪೇಸ್ಟು ಮತ್ತು ಜಿಂಜರ್ ಪೇಸ್ಟ್. ಇಲ್ಲಿ ಹಾಫ್ ಬಾಯ್ಲ್ ಮಾಡಿರೋದು ಕ್ಯಾರೆಟು, ಬೀನ್ಸು ಮತ್ತು ಸ್ವೀಟ್ ಕಾರ್ನ್ನ ಬಿಡಿಸಿ ಬೇಯಿಸಿದ್ದೀನಿ. ಹಾಫ್ ಬಾಯ್ಲ್ ಮಾಡಿಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಾರ್ಲಿಕ್ ಪೇಸ್ಟು, ಜಿಂಜರ್ ಪೇಸ್ಟ್ ಇದೆಯಲ್ಲ, ಅದೆಲ್ಲ ಇದ್ರ ಜೊತೆ ಸೇರ್ಕೋಬೇಕು. ಕ್ಯಾರೆಟು, ಬೀನ್ಸು, ಸ್ವೀಟ್ ಕಾರ್ನ್ ಜೊತೆ ಸೇರ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಸ್ವಲ್ಪ ಬಾಯ್ಲ್ ಆಗಿದೆ, ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವೀಟ್ ಕಾರ್ನ್, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಆಗಿದೆ ಕ್ಲೀನಾಗಿ. ಇವಾಗ ನೀರು ಆ್ಯಡ್ ಮಾಡಬೇಕು. ನಾನು ಎಲ್ಲ ತರಕಾರಿ ಬೇಯಿಸಿಟ್ಕೊಂಡಿದ್ದಲ್ಲ, ಆ ನೀರಿದೆ, ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸ್ ಮಾಡಬೇಕು. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಟೇಸ್ಟ್ಗೋಸ್ಕರ ಶುಗರ್ ಹಾಕೋದು, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಹಾಕಿ ಮಿಕ್ಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೋಡಿ ಸ್ನೇಹಿತರೆ, ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ಏನು ಮಾಡೋದಂದರೆ, ಸ್ವಲ್ಪ ಕಾರ್ನ್ ಫ್ಲೋರ್ ಇದೆಯಲ್ಲ, ಅದನ್ನು ಹಾಕಿ ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕಬೇಕು. ಹಾಕಿ ಒಂದು 2 ನಿಮಿಷ ಹಿಂಗೆ ತೊಳೆಸಿದ್ರೆ ಎಲ್ಲ ಕ್ಲೀನಾಗಿ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇದು ಇವಾಗ ಪೂರ್ತಿ ಕುದ್ದಾಗಿದೆ. ಇದಕ್ಕೆ ಕೊನೆಗೆ ಪೆಪ್ಪರ್ ಪೌಡರ್, ಮೆಣಸು ಕಾಳಿನ ಪುಡಿ ಹಾಕಿದ್ರೆ ಸೂಪು ರೆಡಿಯಾಗಿದೆ. ಸೂಪ್ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾಗಿರೋ ಸ್ವೀಟ್ ಕಾರ್ನ್ ಸೂಪು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಂದ್ರಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.